ಸರ್ ಅದೇ ಥರ ಅಂತ ನಿಜ ಅಂತಾನೆ ಅನ್ಕೋಬೋದು ಮನಸ್ಸಲ್ಲಿ. ಸುಮಾರು ಟಾಂಗ್ ಕೊಟ್ಟಿದ್ದಾರೆ ಸರ್ ಅವ್ರು ಕೊಟ್ಟರೆ ಕಡಕೈಗೆ ಕೊಡೋದಲ್ವ ಸರ್, ಅದರಿಂದ ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ. ಮೇ ಬಿ ಇರ್ಬೋದು, ಸಿನಿಮಾದಲ್ಲಿ ಗೊತ್ತಾಗುತ್ತೆ ಹೇಳ್ದಾಗೆ. ಆ ಡೈಲಾಗ್ ಬರ್ದಿರೋದು ಸರ್, ಡೈಲಾಗು ಅವ್ರ ಅದೇ ಥರ ಬರ್ದಿದ್ದಾರೆ ಆ್ಯಕ್ಚುಲಿ. ಇದೊಂದು ರೋಲ್ ಹೊಡ್ತಾ ಇದೆ, ಒಂದು ಪೊಲೀಸ್ ಸ್ಟೇಷನ್ ಕೂತ್ಕೊಂಡಿದ್ದಲ್ಲ, ಸೆಕೆ ಆಗ್ತಿದೆ, AC ಹಾಕೋ PC ಗೆ ಆವಾಜ್ ಹಾಕಿದ್ದಕ್ಕೆ ಜೈಲಿಗೆ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೇನಿಲ್ವಲ್ಲ ಸರ್, ಅದು ಕಳಪೆ ಕೊಟ್ಟಿದ್ದಾರಲ್ಲ, ಕಳಪೆ ಕೊಟ್ಟು ಜೈಲಿಗೆ ಹಾಕಿದ್ರಲ್ಲ. ಕಳಪೆ ಕೊಟ್ಟು ಇದನ್ನ ಅಲ್ಲಿಗೆ ಲಿಂಕ್ ಮಾಡಿದ್ದಾರೆ. ಯಾವ ಥರ ಸರ್ ಜನಗಳು, ಇದೊಂದು ಮ್ಯಾಟ್ರೇ ಗೊತ್ತಿಲ್ಲ ಸರ್. ಈ ಥರ ಎಲ್ಲ ಥಿಂಕ್ ಮಾಡ್ತಾರೆ ಅಂತ ಜನಗಳು ಸುಮ್ಮನೆ ಏನೇನೋ ಕಾಂಟ್ರವರ್ಸಿ ಮಾಡ್ಕೊಬಿಡ್ತಾರೆ, ಗೊತ್ತಿರಲ್ಲ ಹೇಳ್ಬೋದು ಅಷ್ಟೇ. ಅಲ್ಲ ಅಂದ್ರೆ ಫೋನ್ ಮಾಡ್ತಾರೆ, ನಿಮ್ಸಲ ಓಡಾಡ್ತಿರೋದು. ಹೌದೌದು, PC ಗೆ ಆವಾಜ್ ಹಾಕಿದ್ದಕ್ಕೆ ಇಲ್ಲಿ ಎತ್ಕೊಂಡೋಗಿ ಜೈಲಿಗೆ ಹಾಕಿದ್ರು ಅಂತ. ಹಂಗೇನಿಲ್ಲ ಸರ್, ಜನಗಳು ಮಾಮೂಲಿ ಕಾಮಿಡಿ ಮಾಡಬೇಕಲ್ಲ, ಅದರಿಂದ ಹೇಳಿರ್ತಾರೆ. ಆ ಥರ ಏನಿಲ್ಲ, ಕಂಟೆಂಟ್ ತೆಗಿತಾರೆ. ಹೌದು ಸರ್, ಕಾಮಿಡಿ ಹುಡುಕ್ತಾರೆ ಅದರಲ್ಲಿ. ಹೌದು. ಡೆವಿಲ್ ನೋಡಿದ್ರಾ ಟ್ರೈಲರು? ಹೌದು ಸರ್, ನೋಡಿದೆ. ನಿಮಗೆ ಸೂಪರ್ ಆಗಿದೆ ಸರ್. ದರ್ಶನ್ ಸರ್ ಲುಕ್ ಆಗಲಿ, ಫೈಟ್ ಆಗಲಿ ಸೂಪರಾಗಿ ಬಂದಿದೆ. ಇಷ್ಟು ದಿನ ಏನು ಪಿಕ್ಚರ್ ನೋಡ್ತಿದ್ವಿ ಡಿ ಬಾಸ್ತು, ಅದಕ್ಕಿಂತ ಸಖತ್ತಾಗಿ ಬಂದಿದೆ. ಗಿಲ್ಲಿ ನಟರು ಅದ್ಭುತವಾಗಿ ಮಾಡಿದ್ದಾರೆ ಅಂತ ಕಾಣ್ಬರುತ್ತದೆ. ಅಲ್ಲಿ ಒಂದು ಪಿಕ್ಚರ್ ಕ್ಯಾಪ್ಚರ್ ನೋಡಿದೆ ಸರ್, ಅದು ಸೂಪರಾಗಿ ಬಂದಿದೆ. ಅದು ಕೂಡ PC AC ಯಾಕೋ ಅಂತಂತಾನೆ ಸೂಪರಾಗಿ ಹೇಳ್ತಾನೆ ಸರ್. ಅದು ಆ್ಯಕ್ಷನ್ ನೋಡಿ ಸರ್, ಸೇಮ್ ಟು ಸೇಮ್ ಬಿಗ್ ಬಾಸ್ ಅಲ್ಲೂ ಹಂಗೆ ಇರೋದು ಅವನು. ಓಕೆ, ನಿಮಗೆ ಯಾವ ಡೈಲಾಗ್ ಇಷ್ಟ ಆಯಿತು ಸರ್? ಡೈಲಾಗಲ್ಲಿ ಎಲ್ಲ ಇಷ್ಟ ಆಯಿತು. ಮೇ ಬಿ ಅದೇನೋ ಬರ್ತಾಯಿದ್ದೀನಿ ಅಂತ ಹೇಳ್ತಾರೆ ಸರ್. ಸೂರ್ಯನ ಗ್ರಹಣ ಹಿಡಿದಿದೆ. ಗ್ರಹಣ ಹಿಡ್ದಿದೆ, ಬರ್ತಾಯಿದ್ದೀನಿ ವೆಯ್ಟ್ ಅಂತಂತಾರ ಸರ್. ಜಾಸ್ತಿ ದಿನ ಹಿಡಿಯಲ್ಲ ಚಿನ್ನ ಅಂತ, ಬರ್ತೀನಿ ಅಂತ ಹೇಳ್ತಾರೆ. ಸೂಪರ್ ಆಗಿದೆ ಸರ್, ಸೂಪರ್ ಆಗಿದೆ. ಡೆವಿಲ್ನಲ್ಲಿ ಈಗ ನೋಡಿದ್ರಿ, ಅದರಲ್ಲಿ ಯಾವ ಥರ ಆ್ಯಕ್ಟಿಂಗ್, ಯಾವ ಥರ ಕಥೆ ಇರ್ಬೋದು, ಮತ್ತು ಜನರಿಗೆ ಫ್ಯಾಮಿಲಿ ಆಡಿಯನ್ಸ್ ರೀಚ್ ಆಗೋ ಥರ ಇರುತ್ತಾ, ಯಾವ ಥರ ನಿಮಗೆ? ಇಲ್ಲ ಸರ್, ಜನಕ್ಕೆಲ್ಲ ರೀಚ್ ಆಗೋ ಥರ ಇರ್ತದೆ, ಬಟ್ ಹೆವಿ ಮಾಸ್ ಇದೆ. ಮಾಸ್ ಆ್ಯಂಡು ಸೂಪರ್ ಇದೆ ಸರ್. ತುಂಬ ಮಾಸಲ್ಲಿ ಬಂದಿದೆ. ಇನ್ನೊಂದು ಅದರಲ್ಲಿ ಒಂದು ಡೈಲಾಗ್ ಕೊಡ್ತಿದ್ದಾರೆ, ಅದನ್ನೆಲ್ಲ ಒಂದು ಕಾಂಟ್ರವರ್ಸಿ ಮಾಡ್ತಿದ್ದಾರೆ. ಏನು ನಿಮ್ಮ ಗೋಳು, ನಾನು ಹಿಂದೆ ಬರ್ತೀಯ ಅಂತ ಮೀಡಿಯಾದವರಿಗೆ ಟಾಂಗ್ ಕೊಟ್ಟು ಎಲ್ಲ ಕಡೆ ಟ್ರೋಲ್ ಮಾಡ್ತಾ ಇದ್ದಾರೆ. ಮೇ ಬಿ ಹೇಳ್ಬೋದು ಸರ್ ಅದೇ ಥರ ಅಂತ. ನಿಜ ಅಂತಾನೆ ಅನ್ಕೋಬೋದು ಮನಸ್ಸಲ್ಲಿ. ಸುಮಾರು ಟಾಂಗ್ ಕೊಟ್ಟಿದ್ದಾರೆ ಸರ್ ಅವ್ರು ಕೊಟ್ಟರೆ ಕಡಕೈಗೆ ಕೊಡೋದಲ್ವ ಸರ್, ಅದರಿಂದ ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ. ಇರ್ಬೋದು ಅನ್ಸ್ತಿದೆ. ಮೇ ಬಿ ಇರ್ಬೋದು, ಸಿನಿಮಾದಲ್ಲಿ ಗೊತ್ತಾಗುತ್ತೆ ಹೇಳ್ದಾಗೆ. ಗೊತ್ತಾಗುತ್ತೆ ಯಾರಿಗೆ ಅಂತ. ಆ ಡೈಲಾಗ್ ಬರ್ದಿರೋದು ಸರ್, ಡೈಲಾಗು ಅವ್ರ ಅದೇ ಥರ ಬರ್ದಿದ್ದಾರೆ ಆ್ಯಕ್ಚುಲಿ. ದರ್ಶನ್ ಅವರ ಲುಕ್ ಹೇಗಿದೆ? ಸೂಪರಾಗಿ ಬಂದಿದೆಯಲ್ಲ ಸರ್, ನೀವೇ ನೋಡಿರ್ಬೇಕು ಆ್ಯಕ್ಚುಲಿ. ಬೆಂಕಿ ಥರ ಬಂದಿದೆ ಸರ್. ಬೇರೆ ಇರೋದು ಸಿನಿಮಾಗೆಲ್ಲ ಸ್ವಲ್ಪ ಇದಾಗ್ಬೋದಾ ತೊಂದರೆ? ಹಾಗೇನಿಲ್ಲ ಸರ್, ಅವ್ರ ಅಭಿಮಾನಿಗಳು ಕಾಯ್ತಾ ಕೂತಿದ್ದಾರೆ ಸರ್, ಏನು ಕೊಡಬೇಕು ಅಂತ ಅವ್ರ ಬಾಸ್ಗೆ ಕೊಡ್ತಾರೆ. 17ನೇ ತಾರೀಕು ಫುಲ್ ಮ್ಯಾನ್ ಶೋ, 1 ಮ್ಯಾನ್ ಶೋ ಹಾಗೆ ಆಗುತ್ತೆ. ರಿವೀಲ್ ನೋಡಿ. ಹಂಗೆ ನೋಡಿ, ಬರೀ ಟ್ರೈಲರ್ ಲಾಂಚ್ ಮಾಡಿದ್ದೇನೆ. ಈಗ ಸುಮಾರು ಕಡೆ ಹತ್ತಿ ಬೆಲೆ ಇರ್ಬೋದು, ತುಂಬ ಎಲ್ಲ ಕಡೆ ಫ್ಯಾನ್ಸ್ಗಳು ಎಲ್ಲ ಮರಿ ಹೊಡೆದು ಎಲ್ಲ ಮಾಡ್ಬಿಟ್ಟು. ಹೌದು ಸರ್, ಬ್ಯಾನರ್ ಹಾಕಿದ್ದಾರೆ ಒಂದು 4 ಕಡೆ. ನಾನು ನೋಡಿದೆ, ಈಗ ಬಂದಿದೆ ಆ್ಯಕ್ಚುಲಿ ಮೈಸೂರಿಂದ ಡ್ಯೂಟಿಯಿಂದ, ನಾನು ನೋಡಿದೆ ಬಂದಿದೆ ಸರ್. ಸರ್, ಈ ಲೆವೆಲ್ಗೆ ಮರಿ ಹೊಡೆದು 20 ಮರಿ ಅಂತ 5,000 ಜನಕ್ಕೆ ಊಟ ಅಂತ ಈ ಥರ ಎಲ್ಲ ಕಡೆ ಮಾಡ್ತಿದ್ದಾರೆ. ಇನ್ನು ಆ ಸಿನಿಮಾ ರಿಲೀಸ್ ಆದ್ರೆ ಯಾವ ಥರ ಮಾಡ್ತಾರೆ ಸರ್? ಇವಾಗ ಸುಮ್ಮನೆ ಹಬ್ಬಕ್ಕೆ ಪ್ರಯುಕ್ತ ಹಾಕಿದ್ದಾರೆ, ಹಬ್ಬ ಮಾಡೋದು ಇನ್ನೂ ಬಾಕಿ ಇದೆ ಆ್ಯಕ್ಚುಲಿ. ಮಾಡ್ತಾರೆ. ಸಿ ಆ್ಯಂಡ್ ವೆಯ್ಟ್ ಅಂತ ಹೇಳ್ಬೋದು. ಓಕೆ, ನಿಮಗೆ ದರ್ಶನಲ್ಲಿ ಯಾವ ಗುಣ ತುಂಬ ಇಷ್ಟ ನಿಮಗೆ? ಸರ್, ದರ್ಶನಲ್ಲಿ ಅಂದರೆ ನೇರವಾಗಿ ಮಾತಾಡೋದಾಗಲಿ, ಅವ್ರು ಒಳ್ಳೆತನ ಅಂದರೆ ಒಂದು ಕೈ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು, ಆ ಥರ ಕೆಲಸ ಮಾಡ್ತಾರೆ ಸರ್. ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ಬೇರೆಯವ್ರಿಗೆಲ್ಲ, ಆದರೂ ತುಂಬ ಇಷ್ಟ ಸರ್ ಅವರು. ಡೆವಿಲ್ ಟ್ರೇಲರ್ ಬಿಟ್ಟಿದ್ದಾರೆ 2 ದಿನ ಮುಂಚೆ. ಓಕೆ ಸರ್. ಎಲ್ಲ ರಾಜ್ಯಾದ್ಯಂತ ಭಾಳ ಮೆಚ್ಚುಗೆ ಪಡೀತಿದ್ದಾರೆ. ಹೌದು. ನಿಮ್ಮ ಅನಿಸಿಕೆ ಏನು ಆಸ್ ಎ ಅಭಿಮಾನಿ? ಚೆನ್ನಾಗಿದೆ ಸರ್, ಒಳ್ಳೆ ಮೂವಿ, ಒಳ್ಳೆ ಇದಿದೆ, ಒಳ್ಳೆ ಬ್ಯಾನ್ ಫಾಲೋಯಿಂಗ್ ಇದೆ, ಒಳ್ಳೆ ಚೆನ್ನಾಗಿ ಮೂಡ್ ಬಂದಿದೆ ಟ್ರೈಲರು. ಸಿನಿಮಾ ಹೆಂಗಿದೆ ಅಂತ ಕುತೂಹಲ ನಮಗೂ ಇದೆ, ಎಲ್ಲ ವೀಕ್ಷಕರು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ 11ನೇ ತಾರೀಕು ರಿಲೀಸ್ ಆದರೆ ಆದಷ್ಟು ಬೇಗ ಎಲ್ಲ ಬುಕ್ಕಿಂಗ್ ಆಗಿ ಚೆನ್ನಾಗಿ ಎಲ್ಲ ಕಡೆ ಥಿಯೇಟ್ರ್ಗಳಲ್ಲೂ ಎಲ್ಲ ಇದಾಗಿದೆ. ನೋಡೋಣ 11ನೇ ತಾರೀಕು ಡೆವಿಲ್ ಯಾವ ಥರ ಇರುತ್ತೆ ಅಂತ. 2.5 ನಿಮಿಷ ಟ್ರೇಲರಲ್ಲಿ ನಿಮಗೆ ಏನು ಇಷ್ಟ ಆಯ್ತು ಸರ್? ಒಳ್ಳೆ ಮೂವಿಲಿ ಒಳ್ಳೊಳ್ಳೆ ಇದಿದೆ, ಚೆನ್ನಾಗಿ ಮೂಡ್ ಬಂದೈತೆ, ಒಳ್ಳೆ ಫೈಟು, ಒಳ್ಳೆ ಸಾಂಗ್ಸು ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ.
ನೋಡೋಣ ಯಾವ ಥರ ಮೂಡ್ ಬರುತ್ತೆ. ಫೈಟ್ ಸೀನ್ಸ್ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಹಾಂ ಡಿಫ್ರೆಂಟ್ ಆಗಿದೆ, ಒಂದು ಚೇರು ಒಂದು ಇದು. ಟ್ರೇಲರ್ ಅಲ್ಲಿ ಫುಲ್ಲು ಹೆಂಗ ಕಾಣಿಸ್ತಿದ್ದಾರೆ ಆಕ್ಚುಲಿ. ಹೌದು ಹೌದು ಹೌದು. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಒಳ್ಳೆ ಒಳ್ಳೆ ಚೆನ್ನಾಗಿ ಬಾ ಹೇಳ್ಬಾ. ಚೆನ್ನಾಗಿ ಮೂಡ್ ಬಂದಿದೆ ಸರ್. ಆದಷ್ಟು ಬೇಗ ನಮ್ಮ ಬಾಸ್ ರಿಲೀಸ್ ಆಗಬೇಕು. 11ನೇ ತಾರೀಕು ಒಳ್ಳೊಳ್ಳೆ ಕಡೆ ಎಲ್ಲ ಥಿಯೇಟ್ರ್ಗಳಲ್ಲೂ ಒಳ್ಳೆ ಇದಿದೆ. ಎಲ್ಲ ಅಭಿಮಾನಿಗಳು ಏನೇನೋ ಎಲ್ಲ ಚೆನ್ನಾಗಿ ಅದು ಇದು ಮಾಡಿಸ್ತಾವ್ರೆ. ನೋಡೋಣ 11ನೇ ತಾರೀಕು ಏನು ಮೂಡ್ ಬರುತ್ತೆ. ಚಿತ್ರಮಂದಿರದಲ್ಲಿ ಎಲ್ಲ ಬಂದು ವೀಕ್ಷಿಸಿ ಮಾಡಲಿ ಅಂತ ಕೇಳ್ಕೊಂತೀವಿ.